Good morning, dear students. I am Bharat Sen, your social science teacher. Dear students, today in this class, we will discuss about the new lesson in geography part, lithosphere. ಅಂದರೆ ಇದನ್ನು ಕನ್ನಡದಲ್ಲಿ ಶಿಲಾಗೋಳ ಅಂತ ಕರಿತೀವಿ. So, meaning and importance of lithosphere. Lithosphere is the outermost solid layer of the earth. It consists of different kind of rock minerals, soils, etc. ಲಿಥೋಸ್ಫಿಯರ್ನ ನಾವು ಶಿಲಾಗೋಳ ಅಂತ ಕರಿತೀವಿ. ಇದು ಭೂಮಿಯ ಮೇಲ್ಭಾಗದಲ್ಲಿ ಬರ್ತಕ್ಕಂತಹ ಘನರೂಪದ ಸಾಲಿಡ್ ಲೇಯರ್ ಆಫ್ ದ ಅರ್ತ್, ಘನರೂಪದ ಒಂದು ಪದರ ಅಂತ ಹೇಳ್ಬೋದು. ಅಂದರೆ ಇದು ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ ಒಂದು ಲೇಯರ್ ಪದರ ಅಂತ ನಾವು ನೋಡ್ಬೋದು. ಇಟ್ ಕನ್ಸಿಸ್ಟ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ರಾಕ್ಸ್, ಮಿನರಲ್ಸ್, ಸಾಯಿಲ್ಸ್ ಎಕ್ಸೆಟ್ರಾ. ಸೊ ಈ ಲೇಯರಲ್ಲಿ ಏನೇನು ಸಿಗುತ್ತೆ ಅಂದರೆ ರಾಕ್ಸ್ ಆಗಿರ್ಬೋದು, ಕಲ್ಲುಗಳು, ಆ್ಯಂಡ್ ಮಿನರಲ್ಸ್ ಖನಿಜಗಳು, ಆ್ಯಂಡ್ ಸಾಯಿಲ್ಸ್ ಮಣ್ಣು, ಈ ಎಲ್ಲ ಅಂಶಗಳನ್ನು ಕೂಡ ಈ ಒಂದು ಲೇಯರ್ ಒಳಗೊಂಡಿದೆ. ಕಾಂಟಿನೆಂಟ್ಸ್ ಆರ್ ಪಾರ್ಟ್ಸ್ ಆಫ್ ದ ಲಿಥೋಸ್ಫಿಯರ್. ಲಿಥೋಸ್ಫಿಯರ್ ಈಸ್ ವೆರಿ ಥಿಕ್ ಇನ್ ದ ಕಾಂಟಿನೆಂಟ್ಸ್ ಆ್ಯಂಡ್ ಕ್ವೈಟ್ ಥಿನ್ ಅಂಡರ್ ಸೀ ಫ್ಲೋರ್. ಈ ಲಿಥೋಸ್ಫಿಯರ್ ಅಂತಕ್ಕಂಥದ್ದು, ಶಿಲಾಗೋಳ ಅಂತಕ್ಕಂಥದ್ದು ಭೂಮಿಯ ಮೇಲ್ಗಡೆ ಅಂದರೆ ಭೂಖಂಡಗಳ ಮೇಲ್ಗಡೆ ಏನಾಗಿರುತ್ತೆ, ಅತ್ಯಂತ ದಪ್ಪವಾಗಿದೆ. ಆ ಒಂದು ಲೇಯರ್ ಏನಾಗಿದೆ, ಹೆಚ್ಚು ದಪ್ಪವಾಗಿದೆ. ಅಂದರೆ ಭೂಮಿಯ ಖಂಡಗಳಲ್ಲಿ ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ. ಅದೇ ಸಾಗರದ ತಳಭಾಗದಲ್ಲಿ ಹೋದಾಗ ಸ್ವಲ್ಪ ಏನಾಗಿದೆ, ಅದು ತಿಕ್ಕಾಗಿದೆ, ಅಂದರೆ ತೆಳುವಾಗಿದೆ ಅಂತ ನಾವು ನೋಡ್ಬೋದು. ಸೊ ಇಟ್ ಕನ್ಸಿಸ್ಟ್ ಆಫ್ ಡಿಫ್ರೆಂಟ್ ಲ್ಯಾಂಡ್ ಫಾರ್ಮ್ಸ್ ಲೈಕ್ ಮೌಂಟೇನ್ಸ್, ಪಾಲ್ಟ್ಯೂಸ್, ಪ್ಲೈನ್ಸ್ ಎಕ್ಸೆಟ್ರಾ. ಇಲ್ಲಿ ಏನೇನು ಕಾಣ್ತೀವಿ ನಾವು ಲಿಥೋಸ್ಫಿಯರಲ್ಲಿ, ಮೇಲ್ಭಾಗದಲ್ಲಿ ಏನೇನು ಕಾಣ್ತೀವಿ, ಪರ್ವತ ಭೂಮಿಗಳನ್ನು ಕಾಣ್ತೀವಿ, ಪ್ರಸ್ಥ ಭೂಮಿಯನ್ನು ಕಾಣ್ತೀವಿ. ಪಾಲ್ಟ್ಯೂಸ್ ಅಂದರೆ ಪ್ರಸ್ಥ ಭೂಮಿ, ಅದೇ ರೀತಿ ಪ್ಲೈನ್ಸ್ ಅಂದರೆ ಮೈದಾನಗಳನ್ನು ಕಾಣ್ತೀವಿ. ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ಬರ್ತಕ್ಕಂತಹ ಸ್ಥಳದಲ್ಲಿ, ಲೇಯರಲ್ಲಿ ನಾವು ಇಷ್ಟನ್ನೆಲ್ಲ ಕಾಣ್ತೀವಿ. ಸೊ lithosphere consists of different kind of landforms like mountains, plateaus and plains etc. ಅಂದರೆ ಭೂಮಿಯ ವಿವಿಧ ಸ್ವರೂಪಗಳಾಗಿರ್ತಕ್ಕಂಥ ಮೌಂಟೇನ್ಸ್ ಅಂದರೆ ಪರ್ವತಗಳು, ಪಾಲ್ಟ್ಯೂಸ್ ಅಂದರೆ ಪ್ರಸ್ಥಭೂಮಿ, ಪ್ಲೈನ್ಸ್ ಅಂದರೆ ಮೈದಾನ, ಇದನ್ನು ಒಳಗೊಂಡಿರ್ತಕ್ಕಂಥ ಭಾಗವನ್ನು ನಾವೇಂತ ಕರಿಬೋದು, ಲಿಥೋಸ್ಫಿಯರ್ ಅಥವಾ ಶಿಲಾಗೋಳ ಅಂತ ನಾವು ಕರಿಬೋದು. ನೆಕ್ಸ್ಟ್, ಸ್ಟ್ರಕ್ಚರ್ ಆಫ್ ಅರ್ತ್ಸ್ ಇಂಟೀರಿಯರ್ ಆ್ಯಂಡ್ ಕಾಂಪೋಸಿಷನ್. ಅಂದರೆ ಭೂಮಿಯ ಅಂತರಾಳದ ರಚನೆ. ಸ್ಟ್ರಕ್ಚರ್ ಆಫ್ ಅರ್ತ್ಸ್ ಇಂಟೀರಿಯರ್ ಅಂದರೆ ಅಂತರಾಳ ಅಂತ ಕರಿತೀವಿ. ಭೂಮಿಯ ಒಳಗಡೆ ಏನಿದೆ, ಅದರ ಸ್ಟ್ರಕ್ಚರ್ ಏನಿದೆ, ಅದರ ಕಾಂಪೋಸಿಷನ್ ಸಂಯೋಜನೆ ಏನಿದೆ ಅನ್ನೋದು ನಾವು ನೋಡೋಣ. ಅವರ್ ಪ್ಲಾನೆಟ್ ಅರ್ತ್ ಈಸ್ ಮೋರ್ ದೆನ್ 4.6 billion years old. Still, the process of change is going on in it. As a result of years of study and research, we have been able to get information about the materials inside the earth up to 10 to 12 kilometers. ನಾವು ಈ ಭೂಮಿಯ ಗ್ರಹವನ್ನು ನೋಡಿದಾಗ ಇದು 4.6 ಬಿಲಿಯನ್ ಅಂದರೆ ದಶಲಕ್ಷ ಕೋಟಿ ವರ್ಷಗಳಷ್ಟು ಹಳೆಯದು ಅಂತ ನಾವು ನೋಡ್ಬೋದು ಈ ಭೂಮಿ. ಸೊ ಈ ಭೂಮಿಯಲ್ಲಿ ಕಂಟಿನ್ಯೂಯಸ್ ಆಗಿ ಏನಂದರೆ ಚೇಂಜಸ್ಸನ್ನು ಕಾಣ್ತಾ ಇದ್ವಿ. ಭೂಮಿಯ ಇಂಟೀರಿಯರ್ ಒಳಗಡೆ, ಅದರ ಅಂತರಾಳದ ಒಳಗಡೆ ನಾವು ಚೇಂಜಸ್ಸನ್ನು ಮೊದಲಿಂದನೂ ಕೂಡ ಕಾಣ್ತಾ ಇದ್ದೀವಿ. ಆ ಮನುಷ್ಯ ಅದನ್ನು ತಿಳ್ಕೊಳಕ್ಕೋಸ್ಕರ ಭೂಮಿಯ ಒಳಗಡೆ ಏನಿದೆ, ಅದರಲ್ಲಿ ಏನೇನು ಚೇಂಜಸ್ ಆಗ್ತಿದೆ ಅನ್ನೋದನ್ನು ತಿಳ್ಕೊಳಕ್ಕೋಸ್ಕರ ಅವನು ರಿಸರ್ಚನ್ನು ಮಾಡ್ತಾನೇ ಬಂದಿದ್ದಾನೆ. ಸುಮಾರು
10 to 12 ಕಿಲೋಮೀಟರ್ಸ್, 10 to 12 ಕಿಲೋಮೀಟರ್ ಭೂಮಿಯ ಒಳಗೆ ಏನೇನು ವಸ್ತುಗಳು ಕಂಡುಬರ್ತವೆ, ಮೆಟೀರಿಯಲ್ಸ್ ಏನು ಕಂಡುಬರ್ತವೆ ಅನ್ನೋದನ್ನು ನಾನು ಕಂಡುಹಿಡಿದೇನೆ. ಅದಾದ ನಂತರ ಹೋದಾಗ ಏನಾಗುತ್ತೆ, ಇನ್ನೂ ಅದಕ್ಕೆ 12 ಕಿಲೋಮೀಟರ್ಗಿಂತ ಆಳಕ್ಕೆ ಹೋದಾಗ ಭೂಮಿಯ ಒಳಗಿನ ಟೆಂಪ್ರೇಚರ್ ಹೆಚ್ಚಾಗೋದ್ರಿಂದ ಏನಾಗಲ್ಲ, ಅಲ್ಲಿ ನಾವು ಅಧ್ಯಯನವನ್ನು ಮಾಡೋದಕ್ಕೆ, ರಿಸರ್ಚ್ ಮಾಡೋದಕ್ಕೆ ಕಷ್ಟಕರ. ಸೊ ಗೋಯಿಂಗ್ ಬಿಹೈಂಡ್ ದಿಸ್ ಡೆಪ್ತ್ ಈಸ್ ವೆರಿ ಡಿಫಿಕಲ್ಟ್ ಡ್ಯೂ ಟು ದ ಇನ್ಕ್ರೀಸ್ ಆಫ್ ಟೆಂಪ್ರೇಚರ್. ಇಲ್ಲಿ ಭೂಮಿಯ ಒಳಗಡೆ ಹೋಗ್ತಾ ಇದ್ದಂಗೆ, ಆಳಕ್ಕೆ ಹೋಗ್ತಾ ಇದ್ದ ಹಾಗೆ ಟೆಂಪ್ರೇಚರ್ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಇನ್ನೂ ಹೆಚ್ಚಿನ ಅಧ್ಯಯನ ಮಾಡೋದಕ್ಕೆ ಕಷ್ಟಕರ ಅಂತ ನಾವು ನೋಡ್ಬೋದು. ಟು ನೋ ಮೋರ್ ಅಬೌಟ್ ದ ಅರ್ತ್ಸ್ ಇಂಟೀರಿಯರ್, ಸೈಮಿಕ್ ವೇವ್ಸ್, ವಾಲ್ಕೆನಿಕ್ materials are helpful. The Earth's interior comprises of various materials in different forms. ಇಲ್ಲಿ ನಾವು ಭೂಮಿಯ ಅಂತರಾಳದ ಬಗ್ಗೆ, ಇಂಟೀರಿಯರ್ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕಂದ್ರೆ ಅದಕ್ಕೆ ನಮಗೆ ನೇರವಾಗಿ ಅಧ್ಯಯನ ಮಾಡೋಕ್ಕಾಗದೆ ಹೋದಾಗ ನಾವು ಇಂಡೈರೆಕ್ಟಾಗಿ ಅದನ್ನು ಅಧ್ಯಯನ ಮಾಡ್ಬೋದು. ಯಾವುದ್ರ ಬೇಸ್ ಮೇಲೆ ಅಂದರೆ ಸೈಮಿಕ್ ವೇವ್ಸ್ ಅಂದರೆ ಭೂಕಂಪನದ ಅಲೆಗಳು, ವಾಲ್ಕೆನಿಕ್ ಮೆಟೀರಿಯಲ್ಸ್ ಜ್ವಾಲಾಮುಖಿಯ ವಸ್ತುಗಳು, ಈ ವಸ್ತುಗಳ ಮುಖಾಂತರವಾಗಿ ನಾವು ಭೂಮಿಯ ಒಳಗಡೆ ಏನಿದೆ, ಅದು ಇಂಟೀರಿಯರಲ್ಲಿ ಏನೇನಿದೆ ಅನ್ನೋದು ನಾವು ತಿಳ್ಕೊಬೋದು. ಹಾಗಾಗಿ ನಮ್ಮ ಭೂಮಿಯ ಒಳಗಡೆ ಹಲವಾರು ವಸ್ತುಗಳು ವಿವಿಧ ರೂಪಗಳಲ್ಲಿ ಅವು ಕಂಡುಬರ್ತವೆ. ದ ಅರ್ತ್ಸ್ ಇಂಟೀರಿಯರ್ ಈಸ್ ಕ್ಲಾಸಿಫೈಡ್ ಇಂಟು 3 main layers on the basis of density of material, chemical composition and physical state of matter. ಈ ರೀತಿ ನಮ್ಮ ಇಡೀ ಅರ್ಥನ 3 ಲೇಯರ್ ಆಗಿ, 3 ಪದರಗಳಾಗಿ ಡಿವೈಡ್ ಮಾಡಿದ್ದಾರೆ. ಯಾವುದ್ರ ಮೇಲೆ? ಡೆನ್ಸಿಟಿ ಆಫ್ ಮೆಟೀರಿಯಲ್ಸ್ ಅಂದರೆ ವಸ್ತುಗಳ ಸಾಂದ್ರತೆ ಆಧಾರದ ಮೇಲೆ, ಆ್ಯಂಡ್ ಕೆಮಿಕಲ್ ಕಾಂಪೋಸಿಷನ್ ರಾಸಾಯನಿಕ ಸಂಯೋಜನೆಗಳ ಮೇಲೆ, ಆ್ಯಂಡ್ ಫಿಸಿಕಲ್ ಸ್ಟೇಟ್ ಆಫ್ ಮ್ಯಾಟರ್ ಅಂದರೆ ಭೌತ ದ್ರವ್ಯಗಳ ರೂಪದ ಆಧಾರದ ಮೇಲೆ 3 ಲೇಯರ್ಸ್ ಆಗಿ ಇಲ್ಲಿ ಏನು ಮಾಡಲಾಗಿದೆ, ಕ್ಲಾಸಿಫೈಸ್ ಮಾಡಲಾಗಿದೆ. ಸೊ ಫಸ್ಟ್ ಲೇಯರ್ ಈಸ್ ಕ್ರಸ್ಟ್. ಇದನ್ನು ಕನ್ನಡದಲ್ಲಿ ಭೂಚಿಪ್ಪು ಅಂತ ಕರೀತಾರೆ. ಕ್ರಸ್ಟ್ ಮೀನ್ಸ್ ಕನ್ನಡದಲ್ಲಿ ಭೂಚಿಪ್ಪು. ಕ್ರಸ್ಟ್ ಈಸ್ ದ ಅಪರ್ ಮೋಸ್ಟ್ ಲೇಯರ್ ಆಫ್ ದ ಅರ್ತ್. ಇದು ಭೂಮಿಯ ಅತ್ಯಂತ ಮೇಲ್ಭಾಗದ ಒಂದು ಲೇಯರ್, ಪದರ ಅಂತ ನಾವು ನೋಡ್ಬೋದು. ಇಟ್ ಕನ್ಸಿಸ್ಟ್ ಆಫ್ ಸಿಲಿಕಾ ಆ್ಯಂಡ್ ಅಲ್ಯೂಮಿನಿಯಂ. ಇದರಲ್ಲಿ ಈ ಪದರದಲ್ಲಿ ಹೆಚ್ಚಾಗಿ ನಾವೇನು ಕಾಣ್ತೀವಿ? ಸಿಲಿಕಾ ಮತ್ತು ಅಲ್ಯೂಮಿನಿಯಮನ್ನು ಕಾಣ್ತೀವಿ. ಸೊ ದೇರ್ ಫೋರ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಸೀಲ್. ಇದನ್ನು ಅಥವಾ ಸೀಲ್ ಅಥವಾ ಸಿಯಾಲ್ ಅಂತ ಕರೀತಾರೆ. ಯಾಕಂದರೆ ಇಲ್ಲಿ ಹೆಚ್ಚಿನ ಭಾಗ ಇಲ್ಲಿ ಸಿಲಿಕಾದಿಂದ ಕೂಡಿರೋದ್ರಿಂದ ಇದನ್ನು ಸಿಯಾಲ್ ಅಂತ ಕರಿಬೋದು. ಸಿಯಾಲ್ ಅಂತ ಕೂಡ ಇದನ್ನು ಕರೀತಾರೆ. ಇಟ್ ಈಸ್ ಸ್ಪೇರ್ಡ್ ಟು ದ ಡೆಪ್ತ್ ಆಫ್ 60 ಕಿಲೋಮೀಟರ್ ಫ್ರಮ್ ದ ಸರ್ಫೇಸ್. ಇದು ಭೂಮಿಯ ಮೇಲ್ಭಾಗದಿಂದ ಕೆಳಗಡೆ 60 ಕಿಲೋಮೀಟರ್ವರೆಗೆ ಈ ಒಂದು ಕ್ರಸ್ಟ್ ಲೇಯರ್ನ ಕಾಣ್ತೀವಿ. ಟೋಟಲ್ ಇದು ಎಷ್ಟು ಡೆಪ್ತ್ ಇದೆ ಅಂತ ನೋಡಿದಾಗ ಇಟ್ಸ್ ಲೋಯರ್ ಪಾರ್ಟ್ ಈಸ್ ಕನ್ಸಿಸ್ಟ್ ಆಫ್ ಸಿಲಿಕಾ ಆ್ಯಂಡ್ ಮ್ಯಾಗ್ನೀಷಿಯಮ್. ಸೊ ಇಟ್ ಈಸ್ ಕಾಲ್ಡ್ ಸೀಮಾ ಆ್ಯಂಡ್ ಇಟ್ ಈಸ್ ಹೈಲಿ ಡೆನ್ಸ್ಡ್. ಇದರ ಕೆಳಭಾಗದಲ್ಲಿ ಏನಿದೆ, ಈ ಒಂದು ಲೇಯರಿನ ಕ್ರಸ್ಟ್ ಲೇಯರಿನ ಕೆಳಭಾಗದಲ್ಲಿ ಹೆಚ್ಚಿನದಾಗಿ ಸಿಲಿಕಾ ಮತ್ತು ಮೆಗ್ನೀಷಿಯಂ ಅಂಶಗಳಿರುವುದರಿಂದ ಇದನ್ನು ಸೈಮಾ ಅಂತ ಕೂಡ ಕರೀತಾರೆ. ಸೀಮಾ ಅಥವಾ ಸೈಮಾ ಅಂತ ಕೂಡ ಕರೀತಾರೆ. ಅದಲ್ಲದೆ ಇದನ್ನು ಕೆಲವೊಮ್ಮೆ ಓಸಿನಿಕ್ ಕ್ರಸ್ಟ್ ಅಂತ ಕರಿಬೋದು ಅಥವಾ ಸಾಗರ ಮೇಲ್ಪದರ ಅಂತ ಕೂಡ ಇದನ್ನು ಕರೀತಾರೆ. ಯಾಕಂದರೆ ಇಲ್ಲಿ ಹೆಚ್ಚಿನದಾಗಿ ಸಿಲಿಕಾ ಮೆಗ್ನೀಷಿಯಮ್ಗಳನ್ನು ನಾವು ಕಾಣ್ತೀವಿ. ಇದನ್ನು ಕ್ರಸ್ಟ್ ಅಂತ ಒಂದು ಲೇಯರ್ ಅಂತ ನಾವು ನೋಡ್ಬೋದು. ನೆಕ್ಸ್ಟ್ ಮ್ಯಾಂಟಲ್. ಇದು ಒಂದು ಲೇಯರ್ ಅಂತ ನಾವು ನೋಡ್ತೀವಿ. ಈ ಒಂದು ಭೂಗರ್ಭದ ಭೂಮಿಯ ಒಳಗಿನ ಒಂದು ಲೇಯರ್ ಇದು. ಸೊ ಮಿಡಲ್ ಲೇಯರ್ ಆಫ್ ಅರ್ತ್ಸ್ ಇಂಟೀರಿಯರ್ ಅಂದರೆ ಇಲ್ಲಿ ಭೂಮಿಯ ಲೇಯರ್ಗಳನ್ನು ನಾವು ಮಾಡ್ಕೊಂಡಿದ್ದೀವಲ್ಲ, ಕ್ರಸ್ಟ್, ಮ್ಯಾಂಟಲ್ ಆ್ಯಂಡ್ ಕೋರ್ ಅಂತಕ್ಕಂಥ ಈ ಲೇಯರಿನ ಮಧ್ಯಭಾಗದಲ್ಲಿ ಬರ್ತಕ್ಕಂಥದ್ದು ಮ್ಯಾಂಟಲ್. ಸೊ ದ ಡೆಪ್ತ್ ಆಫ್ ದಿಸ್ ಲೇಯರ್ ಈಸ್
2900 ಕಿಲೋಮೀಟರ್ಸ್ ಫ್ರಮ್ ಅರ್ತ್ಸ್ ಸರ್ಫೇಸ್. ಇದು ಭೂಮಿಯ ಮೇಲ್ಭಾಗದಿಂದ ಎಷ್ಟು ಕೆಳಗಡೆ ಇದೆ, ಎಷ್ಟು ಆಳದವರೆಗೆ ಇದೆ ಕೆಳಗಡೆ ಅಂತ ನೋಡಿದಾಗ 2900 ಕಿಲೋಮೀಟರ್ ಅಷ್ಟು ಭೂಮಿಯ ಒಳಗಡೆ ಹೋದಾಗ ಅಲ್ಲಿಯವರೆಗೂ ಈ ಮ್ಯಾಂಟಲನ್ನು ಕಾಣ್ತೀವಿ, ಈ ಮ್ಯಾಂಟಲ್ ಲೇಯರ್ನ ನಾವು ಕಾಣ್ತೀವಿ. ದ ಮೆಟೀರಿಯಲ್ಸ್ ಆಫ್ ದಿಸ್ ಲೇಯರ್ ಆರ್ ಇನ್ ಸೆಮಿ ಲಿಕ್ವಿಡ್ ಆರ್ ಪಾರ್ಷಿಯಲ್ ಮಾಲ್ಟನ್ ಸ್ಟೇಟ್, ಸೊ ಇಟ್ ಈಸ್ ಕಾಲ್ಡ್ ಮಾಗ್ಮಾ. ಇಲ್ಲಿ ಹೆಚ್ಚಿನದಾಗಿ ಸೆಮಿ ಲಿಕ್ವಿಡ್ ಅಂದರೆ ಅರ್ಧ ಮಾತ್ರ ದವ ಇರುತ್ತೆ, ಇನ್ನು ಅರ್ಧ ಘನ ಸ್ಥಿತಿಯಲ್ಲಿರುತ್ತೆ. ಈ ಒಂದು ಲೇಯರಲ್ಲಿ ಬರ್ತಕ್ಕಂಥ ವಸ್ತುಗಳು ಪೂರ್ತಿ ಗಟ್ಟಿನೂ ಇರಲ್ಲ, ಪೂರ್ತಿ ಮೆತ್ತಗೂ ಇರಲ್ಲ. ಇದೇನಾಗಿರ್ತವೆ, ಸ್ವಲ್ಪ ಅರ್ಧ ಭಾಗ ಮೆತ್ತಗಿರ್ತವೆ, ಅರ್ಧ ಭಾಗ ಗಟ್ಟಿ ಇರೋದನ್ನು ನೋಡ್ತೀವಿ. ಹಾಗಾಗಿ ಇದನ್ನು ಮ್ಯಾಗ್ಮಾ ಅಂತ ಕೂಡ ಇದನ್ನು ಕರೀತಾರೆ. ಇಟ್ ಈಸ್ ಕಂಪೋಸ್ಡ್ ಆಫ್ ಡೆನ್ಸ್ ಆಫ್ ರಿಜಿಡ್ ರಾಕ್ಸ್ ವಿಚ್ ಹ್ಯಾವ್ ಪ್ರಿಡಾಮಿನೆನ್ಸ್ ಆಫ್ ಮಿನರಲ್ಸ್. ಇಲ್ಲಿ ಏನಾಗಿರುತ್ತೆ, ಹೆಚ್ಚು ಸಾಂದ್ರತೆಯುಳ್ಳ ಹಲವಾರು ವಸ್ತುಗಳಿಂದ ಇಲ್ಲಿ ಕೂಡಿರೋದ್ರಿಂದ ಇಲ್ಲಿ ಹಲವಾರು ಮಿನರಲ್ಸ್ಗಳನ್ನು ಕಾಣ್ತೀವಿ, ಅಂದರೆ ಖನಿಜಾಂಶಗಳನ್ನು ಈ ಒಂದು ಲೇಯರಲ್ಲಿ ಕಾಣ್ತೀವಿ. ಮ್ಯಾಂಟಲಲ್ಲೇ ನಮಗೆ ಹಲವಾರು ಖನಿಜಾಂಶಗಳು ನಮಗೆ ಸಿಗ್ತವೆ. ಅದರ ಮುಖ್ಯವಾಗಿ ಯಾವುದು ಅಂದರೆ ದಿಸ್ ಲೇಯರ್ ಆ್ಯಸ್ ಮೆಗ್ನೀಷಿಯಮ್ ಆ್ಯಂಡ್ ಐರನ್. ಮೆಗ್ನೀಷಿಯಮ್ ಮತ್ತು ಐರನ್ ಈ ಒಂದು ಖನಿಜಾಂಶಗಳು, ಮಿನರಲ್ಸ್ಗಳು ಈ ಮ್ಯಾಂಟಲಲ್ಲಿ ನಮಗೆ ಕಂಡು ಬರ್ತವೆ. ನೆಕ್ಸ್ಟ್, ದ ಕೋರ್. ದಿಸ್ ಈಸ್ ಒನ್ ಆಫ್ ದ ಲೇಯರ್ ಆಫ್ interior of earth. The innermost layer of the earth, the depth of this layer is 6,371 kilometers from the surface. ಇದು ಕೋರ್ ಅಂತ ಕರಿತೀವಿ, ಕೇಂದ್ರಗೋಳ ಅಥವಾ ಭೂತಿರುಳು ಅಂತ ಇದನ್ನು ಕನ್ನಡದಲ್ಲಿ ಕರಿಬೋದು. ಇದು ಒಂದು ಲೇಯರ್ ಅಂತ ನಾವು ನೋಡ್ತೀವಿ. ಇದು ಎಷ್ಟು ಭೂಮಿಯ ಮೇಲ್ಭಾಗದಿಂದ 6,371 ಕಿಲೋಮೀಟರ್ ಒಳಗೆ ಕೆಳಗಡೆ, ಭೂಮಿಯ ಮೇಲಿಂದ ಕೆಳಗಡೆ 6,371 ಕಿಲೋಮೀಟರ್ವರೆಗೆ ಈ ಒಂದು ದ ಕೋರ್ ಅಂತಕ್ಕಂಥ ಲೇಯರನ್ನು ನಾವು ಕಾಣ್ತೀವಿ. ಕೋರ್ ಹ್ಯಾಸ್ ನಿಕ್ಕಲ್ ಆ್ಯಂಡ್ ಫೆರರಸ್, ಸೊ ಇಟ್ ಈಸ್ ಕಾಲ್ಡ್ ನೈಫ್. ಇಲ್ಲಿ ಏನೇನು ಕಾಣ್ತೀವಿ, ಇಲ್ಲಿ ಹೆಚ್ಚಿನದಾಗಿ ನಿಕ್ಕಲನ್ನು ಕಾಣ್ತೀವಿ, ನಿಕ್ಕಲ್ ಅಂತಕ್ಕಂಥ ಖನಿಜಾಂಶವನ್ನು ಕಾಣ್ತೀವಿ. ಅದೇ ರೀತಿ ಕಬ್ಬಿಣ ಅಥವಾ ಫೆರಸ್ ಅಂತಕ್ಕಂಥ ಒಂದು ಲೋಹವನ್ನು ಕಾಣ್ತೀವಿ ಅಥವಾ ಖನಿಜಾಂಶವನ್ನು ಕಾಣ್ತೀವಿ. ಹಾಗಾಗಿ ಇದನ್ನು ಇನ್ನೊಂದು ಹೆಸರಲ್ಲಿ ಕರೀತಾರೆ, ನೈಫ್ ಅಥವಾ ನಿಫೆ ಅಂತ ಇದನ್ನು ಕರೀತಾರೆ. ಯಾವುದನ್ನು, ಈ ಒಂದು ಲೇಯರ್ನ, ದ ಕೋರ್ ಅಂತಕ್ಕಂಥ ಲೇಯರ್ನ. ಸೊ ಈ ಕೋರಲ್ಲಿ ದ ಕೋರ್ ಈಸ್ ಡಿವೈಡೆಡ್ ಇಂಟು 2 ಲೇಯರ್ಸ್. ದ ಔಟರ್ ಕೋರ್ ಇಟ್ ಈಸ್ ಇನ್ ಮಾಲ್ಟನ್ ಫಾರ್ಮ್. ಇಲ್ಲಿ 2 ವಿಧಗಳನ್ನು ಕಾಣ್ತೀವಿ ದ ಕೋರಲ್ಲಿ, ದ ಔಟರ್ ಕೋರ್ ಆ್ಯಂಡ್ ದ ಇನ್ನರ್ ಕೋರ್. ಅಂದರೆ ಹೊರ ಕೇಂದ್ರಗೋಳ, ಒಳ ಕೇಂದ್ರಗೋಳ ಅಂತ ಇದನ್ನು ಕನ್ನಡದಲ್ಲಿ ಹೇಳ್ಬೋದು. ದ ಔಟರ್ ಕೋರ್ ಇಟ್ ಈಸ್ ಇನ್ ಮಾಲ್ಟನ್ ಫಾರ್ಮ್. ಇದು ಅರೆ ದ್ರವ ರೂಪದಲ್ಲಿದೆ, ಅಂದರೆ ಅರ್ಧ ದ್ರವ ರೂಪದಲ್ಲಿ, ಇನ್ನರ್ಧ ಘನ ರೂಪದಲ್ಲಿ ಕಾಣ್ತೀವಿ. ಯಾವುದು, ಔಟರ್ ಕೋರ್. ಅದೇ ರೀತಿ ಸೆಕೆಂಡ್ ಒನ್ ಇನ್ನರ್ ಕೋರ್ ಇಟ್ ಈಸ್ ಇನ್ ಸಾಲಿಡ್ ಫಾರ್ಮ್. ಇದು ಇನ್ನರ್ ಕೋರ್ ಅಂತಕ್ಕಂಥದ್ದು, ಒಳ ಕೇಂದ್ರಗೋಳ ಅಂತ ಕರಿತೀವಿ. ಇದು ಸಂಪೂರ್ಣವಾಗಿ ಗಟ್ಟಿಯಾಗಿರ್ತಕ್ಕಂಥದ್ದು, ಸಾಲಿಡ್ ಆಗಿರ್ತಕ್ಕಂಥದ್ದು. ದ ಬೌಂಡರಿ ದಟ್ ಸಪ್ರೇಟ್ಸ್ ಮ್ಯಾಂಟಲ್ ಫ್ರಮ್ ಕೋರ್ ಈಸ್ ಕಾಲ್ಡ್ ಗುಟನ್ಬರ್ಗ್ ಡಿಸ್ಕಂಟಿನ್ಯೂಟಿ. ಈ ಮ್ಯಾಂಟಲ್ನು ಮತ್ತು ದ ಕೋರ್ ಈ ಎರಡನ್ನ ಸೆಪ್ರೇಟ್ ಮಾಡ್ತಕ್ಕಂಥ ಒಂದು ಭಾಗವನ್ನು ನಾವೇನಂತ ಕರಿಬೋದು ಅಂದರೆ ಗುಟನ್ಬರ್ಗ್ ಡಿಸ್ಕಂಟಿನ್ಯೂಟಿ, ಗುಟನ್ಬರ್ಗ್ ಸೀಮಾ ವಲಯ ಅಂತ ನಾವು ಕರಿಬೋದು. ಸೊ ಈ ರೀತಿ ನಾವು ಇಲ್ಲಿ ಲೇಯರ್ಸ್ಗಳನ್ನು ನಾವು ಕಾಣ್ತೀವಿ, ಇಂಟೀರಿಯರ್ ಲೇಯರ್ಸ್ಗಳನ್ನು ನಾವು ಕಾಣ್ಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್? ಸೊ ಡಿಯರ್ ಸ್ಟೂಡೆಂಟ್ಸ್, today in this class we will discuss about the meaning of lithosphere and importance and earth interior and compositions and types of interior layers like crust, mantle, the core and types of core. Okay, in the next class we will discuss about the another important factors, rocks and types of rocks and etc. Okay dear students, thank you.